ಈ ಮ್ಯಾಚ್ದಲ್ಲಿ ಸುನಿಲ್ ನಾರಾಯಣ್ಗೆ ಡ್ರಾಪ್ ಮಾಡಬೇಕಾ ಅಥವಾ ಟೀಮ್ದಲ್ಲಿ ಇಡಬೇಕಾ? ಡ್ರಾಪ್ ಮಾಡಿದರೆ ನಿಮಗೆ ಬೆನಿಫಿಟ್ ಸಿಗುತ್ತಾ ಅಥವಾ ಟೀಮ್ದಲ್ಲಿ ಇಟ್ಟರೆ ನಿಮಗೆ ಬೆನಿಫಿಟ್ ಸಿಗುತ್ತಾ? ಈ ವಿಡಿಯೋ ಕೊನೆವರೆಗೂ ನೋಡಿ. ಮ್ಯಾಚ್ ನಂಬರ್ 57 ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಮಾಡೋಣ ಒಂದು ಡ್ರೀಮ್ ಟೀಮ್. ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಒಂದು ಗಿಫ್ಟ್ ಇದೆ. ಫ್ರೀ ಗಿವ್ ಅವೇ ಇದೆ. 500 ರೂಪಾಯಿ ಗಿವ್ ಅವೇ ಇದೆ. ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ಜಸ್ಟ್ ನಿಮಗೆ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಮತ್ತು ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಅಂತ ಕಾಮೆಂಟ್ ಮಾಡಬೇಕು. ಒಂದೇ ಕಮೆಂಟ್ ಮಾಡಬೇಕು. ಏನಾದರೂ 2 ಜನಗಳಿಗಿಂತ ಜಾಸ್ತಿ ಆನ್ಸರ್ ಕರೆಕ್ಟ್ ಕೊಟ್ಟರೆ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತಾರೆ ಅವ್ರಿಗೆ ನಾವು 500 ರೂಪಾಯಿ ಗಿವ್ ಅವೇ ಕೊಡ್ತೀವಿ. ಅದಕ್ಕೆ ಬೇಗ ಬೇಗ ಕಾಮೆಂಟ್ ಮಾಡಬೇಕಾಗುತ್ತೆ. ಬನ್ನಿ ಈಗ ಮಾಡೋಣ ಸಖತ್ತಾಗಿರುವ ಒಂದು ಡ್ರೀಮ್ ಟೀಮ್. ಡಿಫೆಂಡಿಂಗ್ ಚಾಂಪಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ 8 ಟೈಮ್ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್. ಹಾಗೆ ನೋಡೋಕೆ ಹೋದರೆ ಈಗ CSK ಟೂರ್ನಮೆಂಟ್ದಿಂದ ಹೊರಗಡೆ ಬಿದ್ದಿದೆ. ಆದರೆ KKRಗೆ ಇನ್ನೂ ತುಂಬ ಚಾನ್ಸಸ್ ಇದೆ ಈ ಟೂರ್ನಮೆಂಟ್ದಲ್ಲಿ. CSK ಜಸ್ಟ್ 2 ಮ್ಯಾಚ್ ಗೆದ್ದಿದ್ದಾರೆ. ಈಗ ಲಾಸ್ಟ್ 3 ಮ್ಯಾಚ್ ಉಳಿದಿದೆ. ಇನ್ನು ಎಷ್ಟು ಮ್ಯಾಚ್ ಗೆಲ್ಲಬಹುದು ಚೆನ್ನೈ ಅಂತ ನೀವು ಕಮೆಂಟ್ ಮಾಡಿ. ಈಗ ಟೀಮ್ ಮಾಡಿರ್ತೀವಿ, ಆದರೆ ಇದು ಜಸ್ಟ್ ಸ್ಯಾಂಪಲ್ ಟೀಮ್ ಇರುತ್ತೆ. ಏನೇ ಚೇಂಜಸ್ ಆದರೆ ಅದು ಫೈನಲ್ ಟೀಮ್ ನಾವು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀವಿ. 2600 ಜನಗಳು ಇದ್ದಾರೆ ನಮ್ಮ ಟೆಲಿಗ್ರಾಮ್ ಫ್ಯಾಮಿಲಿದಲ್ಲಿ. ಕಾಮೆಂಟ್ ಸೆಕ್ಷನ್ದಲ್ಲಿ ಪಿನ್ ಕಾಮೆಂಟ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್. ಹೋಗಿ ನೀವು ಕೂಡ ಜಾಯ್ನ್ ಆಗಿ, ಯಾಕಂದರೆ ಅಲ್ಲೇ ಫೈನಲ್ ಟೀಮ್ ನಿಮಗೆ ಸಿಗುತ್ತೆ. ಟಾಸ್ ಆದಮೇಲೆ ಸ್ವಲ್ಪ ರಿಸ್ಕ್ ಇನ್ವಾಲ್ವ್ಮೆಂಟ್ ಮಾಡೋಣ, ಸ್ವಲ್ಪ ಡೀಸೆಂಟ್ ಟೀಮ್ ಮಾಡೋಣ. ಬ್ಯಾಟಿಂಗ್ ಪಿಚ್ ಇದೆ, ಗ್ರೌಂಡ್ ಇದೆ, ಈಡನ್ ಗಾರ್ಡನ್. ರನ್ಸ್ ಆಗ್ತಾ ಇದೆ ಇಲ್ಲಿ. ಈಗ ರೀಸೆಂಟ್ಲಿ ನೋಡಿದರೆ ಸ್ವಲ್ಪ ಜಾಸ್ತಿ ರನ್ಸ್ ಆಗ್ತಾ ಇದೆ. 200 ರನ್ಸ್ ಆಗಿದೆ ಲಾಸ್ಟ್ ಮ್ಯಾಚ್ದಲ್ಲಿ. ಸುನಿಲ್ ನಾರಾಯಣ್ಗೆ ಏನಾದರೂ ನೀವು ಕ್ಯಾಪ್ಟನ್ ಮಾಡೋ ಚಾನ್ಸ್ ಇದ್ದರೆ ಅದು ಕೂಡ ನಿಮಗೆ ಹೇಳ್ತೀನಿ. ವೆದರ್ ಕ್ಲಿಯರ್ ಇದೆ, ಒಳ್ಳೆ ವಿಕೆಟ್ ಇದೆ, ಪೇಸರ್ಸ್ಗೆ ಕೂಡ ಇಲ್ಲಿ ಹೆಲ್ಪ್ ಇರುತ್ತೆ. ಈ ಎಲ್ಲ ಪಾಯಿಂಟ್ಸ್ ಗಮನದಲ್ಲಿ ಇಟ್ಕೊಂಡು ಒಂದು ಟೀಮ್ ಮಾಡೋಣ. ಈ ಟೀಮ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ. ಈಗ ವಿಕೆಟ್ ಕೀಪಿಂಗ್ ಸೆಕ್ಷನ್ದಲ್ಲಿ ಜಾಸ್ತಿ ಆಪ್ಷನ್ ನನಗೆ ಕಾಣಿಸ್ತಾ ಇಲ್ಲ. ಧೋನಿ ತುಂಬ ಕೆಳಗಡೆ ಬರ್ತಿದ್ದಾರೆ. ಗುರುಬಾಜ್ ಡೀಸೆಂಟ್ಲಿ 25-30 ರನ್ಸ್ ಮಾಡ್ತಿದ್ದಾರೆ. ಈಗ ಬೇರೆ ಆಪ್ಷನ್ನೇ ಇಲ್ಲ, ಗುರುಬಾಜ್ಗೆ ಪಿಕ್ ಮಾಡಬೇಕಾಗುತ್ತೆ. ಧೋನಿಗೆ ಆಪರ್ಚುನಿಟಿ ಕಡಿಮೆ ಸಿಗ್ತಾ ಇದೆ ಮತ್ತು ಗುರುಬಾಜ್ ಇಲ್ಲಿ ಜಾಸ್ತಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಧೋನಿಗೆ ಯಾವಾಗ ಚಾನ್ಸ್ ಸಿಗುತ್ತೆ ಆವಾಗ ಡೆಲಿವರ್ ಮಾಡ್ತಾರೆ, ಆದರೆ ಸ್ವಲ್ಪ ಅಂದರೆ ಜಸ್ಟ್ 6-7 ಬಾಲ್ ಅಷ್ಟೇ ಆಡ್ತಾರೆ ಇವರು. ಅದಕ್ಕಿಂತ ಬೆಟರ್ ಓಪನರ್ಗೆ ಚಾನ್ಸ್ ಕೊಡಿ. ಅದಕ್ಕೆ ಗುರುಬಾಜ್ಗೆ ನಾನು ಟೀಮ್ದಲ್ಲಿ ಇಡ್ತಾ ಇದ್ದೀನಿ. ಬ್ಯಾಟಿಂಗ್ ಸೆಕ್ಷನ್ದಲ್ಲಿ ರಘುವಂಶಿ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ. ನಂಬರ್ 4ಗೆ ಬರ್ತಿದ್ದಾರೆ. ಸಾಲಿಡ್ ಬ್ಯಾಟಿಂಗ್ ಇದೆ, ಕನ್ಸಿಸ್ಟೆಂಟ್ ರನ್ಸ್ ಮಾಡ್ತಿದ್ದಾರೆ, ಒಳ್ಳೆ ಯಂಗ್ಸ್ಟರ್ ಇವರು. ಇವರ ಐಡಲ್ ಯಾರು ಅಂದರೆ ಶುಭ್ಮನ್ ಗಿಲ್. ಟ್ಯಾಲೆಂಟೆಡ್ ಬ್ಯಾಟರ್ ಇದ್ದಾರೆ. ಸ್ವಲ್ಪ ಮ್ಯಾಚಸ್ದಲ್ಲಿ ಇವರು ಬ್ಯಾಟಿಂಗ್ ಶಫಲ್ ಆಯಿತು ಮತ್ತು ಲಾಸ್ಟ್ 2 ಮ್ಯಾಚ್ದಲ್ಲಿ 40+ ರನ್ಸ್ ಮಾಡಿದ್ದಾರೆ. ಡಿಪೆಂಡೆಬಲ್ ಬ್ಯಾಟರ್ ಇದ್ದಾರೆ ಖಂಡಿತ. ಅದಕ್ಕೆ ಇವ್ರಿಗೆ ನಾನು ಬ್ಯಾಕ್ ಮಾಡಿದ್ದೀನಿ. ರಿಂಕು ತೆಳಗಡೆ ಬರ್ತಿದ್ದಾರೆ. ಶಿವಮ್ ದುಬೆ ಅವ್ರ ಬ್ಯಾಟಿಂಗ್ ಆರ್ಡರ್ನೇ ಫಿಕ್ಸ್ ಇಲ್ಲ. ಜಡೇಜಾ ಯಾವಾಗ 4 ನಂಬರ್ಗೆ ಬರ್ತಾರೆ, ಡಿವಾಲ್ ಬ್ರೇವಿಸ್ ಯಾವಾಗ 4 ನಂಬರ್ಗೆ ಬರ್ತಾರೆ. ಅದಕ್ಕೆ ಶಿವಮ್ ದುಬೆ ಬ್ಯಾಟಿಂಗ್ ಆರ್ಡರ್ನೇ ಫಿಕ್ಸ್ ಇಲ್ಲ. ರಿಸ್ಕೇ ಅನಿಸಿದೆ ನನಗೆ. ನೀವು ಇವ್ರಿಗೆ ಗ್ರ್ಯಾಂಡ್ ಲೀಗ್ಗೆ ಟ್ರೈ ಮಾಡ್ಬೋದು. ಈಗ ಸ್ವಲ್ಪ ಸದ್ಯಕ್ಕೆ ಹೋಲ್ಡ್ ಮಾಡ್ತೀನಿ, ಯಾಕೋ ರಿಸ್ಕ್ ಅನ್ನಿಸ್ತಿದೆ. ಇಲ್ಲಿ 17 ವರ್ಷದ ಆಯುಷ್ ಮಾತ್ರೆ ಇವ್ರಿಗೆ ಪಕ್ಕ ಬ್ಯಾಕ್ ಮಾಡ್ತೀನಿ. ಏನು ಪರ್ಫೆಕ್ಟ್ ನಾಕ್ ಆಡಿದರು ಲಾಸ್ಟ್ ಮ್ಯಾಚ್ದಲ್ಲಿ. 94 ರನ್ಸ್ ಮಾಡಿದರು. ವೆಲ್ ಡಿಸರ್ವ್ 100 ಇತ್ತು, ಪಾಪ ಮಿಸ್ ಮಾಡಿದರು. ಆದರೆ ಗ್ಲಿನ್ಸಸ್ ನೋಡಿದರೆ ಅಬಿಲಿಟಿ ತುಂಬ ಅನ್ನಿಸ್ತಿದೆ ನನಗೆ. ಇಲ್ಲಿ ತುಂಬ ರನ್ಸ್ ಮಾಡ್ತಾರೆ ಮುಂದೆ ಫ್ಯೂಚರ್ನಲ್ಲಿ. CSK ಫ್ಯೂಚರ್ ಇದೆ. ಇದು ಇನ್ನಿಂಗ್ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಪ್ರಾಮಿಸಿಂಗ್ ಪ್ಲೇಯರ್ ಇದ್ದಾರೆ ಖಂಡಿತ. ಬ್ಯಾಟಿಂಗ್ ವಿಕೆಟ್ ಮೇಲೆ ಈ ಥರದ ಪ್ಲೇಯರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಇವ್ರ ಜೊತೆ ಡಿವಾಲ್ ಬ್ರೇವಿಸ್, ರಾಶಿದ್ ಜಾಸ್ತಿ ಡೆಲಿವರ್ ಮಾಡ್ತಾ ಇಲ್ಲ, ಕೂಡ ತುಂಬ ಕೆಳಗಡೆ ಬರ್ತಿದ್ದಾರೆ. ವೆಂಕಿಯರ್ ಹೆಸರು ದೊಡ್ಡದಿದೆ ಆದರೆ ಕೆಲಸ ಚಿಕ್ಕದಿದೆ. ಅಜಿಂಕ್ಯ ರಹಾನೆ ತುಂಬ ಕನ್ಸಿಸ್ಟೆಂಟ್ ಇದ್ದಾರೆ, ಬ್ಯಾಕ್ ಮಾಡಬೇಕಾಗುತ್ತೆ. ಎವ್ರಿ ಮ್ಯಾಚ್ದಲ್ಲಿ ರನ್ಸ್ ಮಾಡ್ತಿದ್ದಾರೆ, ಸ್ಪೆಷಲಿ ಇನ್ ಕೋಲ್ಕತ್ತಾದಲ್ಲಿ ಅಂತರೂ ಖಂಡಿತ ರನ್ಸ್ ಮಾಡ್ತಿದ್ದಾರೆ. ಎಲ್ಲ ಮ್ಯಾಚ್ದಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅದರ ಪ್ರಾಬ್ಲಮ್ ಏನು ಅಂದರೆ ಈಗ ತುಂಬ ಜಾಸ್ತಿ ಕನ್ಸಿಸ್ಟೆಂಟ್ ಆಗಿದ್ದಾರೆ. ಸಡನ್ಲಿ ಫ್ಲಾಪ್ ಹೋಗೋ ಚಾನ್ಸಸ್ ಇದೆ, ಇದೇ ಒಂದು ಭಯ. ಆದರೆ ಇರಲಿ, ಸದ್ಯಕ್ಕೆ ಬ್ಯಾಕ್ ಮಾಡೋಣ. ಈಗ 1 ವಿಕೆಟ್ ಕೀಪರ್ ಮತ್ತು 3 ಬ್ಯಾಟರ್ ಈಗ ನಾವು ಬ್ಯಾಕ್ ಮಾಡಿದ್ದೀವಿ ನಮ್ಮ ಟೀಮ್ದಲ್ಲಿ. ಟೆಲಿಗ್ರಾಮ್ದಲ್ಲಿ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ. ಈಗ ಆಲ್ರೌಂಡರ್ ಸೆಕ್ಷನ್ ಕಡೆ ಹೋಗೋಣ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಸ್ಯಾಮ್ ಕರ್ನ್ ಇವರು ಮಾತ್ರ ಈಗ ಖಂಡಿತ ಬಿಡೋದಿಲ್ಲ. ಅಬಿಲಿಟಿ ವಿತ್ ಕನ್ಸಿಸ್ಟೆಂಟ್ ಇದ್ದಾರೆ ಇವರು. ನಂಬರ್ 3 ಮೇಲೆ ಈಗ ಆಪರ್ಚುನಿಟಿ ಸಿಗ್ತಾ ಇದೆ, ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ. ಮತ್ತು ರೀಸೆಂಟ್ಲಿ ಒಂದು ಒಳ್ಳೆ ನಾಕ್ ಆಡಿದರು ಪಂಜಾಬ್ ವಿರುದ್ಧ. ವೆಲ್ ಡಿಸರ್ವ್ 100 ಇತ್ತು. ಇವ್ರ ಜೊತೆ ಸುನಿಲ್ ನಾರಾಯಣ್ ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ಇವ್ರದ್ದು ಪ್ರಾಬ್ಲಮ್ ಏನು ಅಂದರೆ ಮುಂದೆ ಖಲೀಲ್ ಅಹ್ಮದ್ ಇದ್ದಾರೆ, ಯಾರ್ಕರ್ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ಇದು ಒಂದು ಕ್ಯೂರಿಯಸ್ ಕೇಸ್ ಇದೆ. ಸುನಿಲ್ ನಾರಾಯಣ್ ಅಂದರೆ ಈಡನ್ ಗಾರ್ಡನ್ನಲ್ಲಿ ಮ್ಯಾಚ್ ಇದೆ. ಇಲ್ಲಿ ಇವರು ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ದಾರೆ ಈ ಗ್ರೌಂಡ್ ಮೇಲೆ. ಆದರೆ ಸುನಿಲ್ ನಾರಾಯಣ್ ಅವರು ಲಾಸ್ಟ್ 3 ಮ್ಯಾಚ್ದಲ್ಲಿ ಈಡನ್ ಗಾರ್ಡನ್ ಮೇಲೆ ವಿಕೆಟೇ ತೆಗೆದಿಲ್ಲ.
ಎಲ್ಲರಿಗೂ ವಿಕೆಟ್ ಸಿಗ್ತಾ ಇದೆ, ಆದರೆ ಇವ್ರಿಗೆ ಸಿಗ್ತಾ ಇಲ್ಲ. 3 ಮ್ಯಾಚ್ದಲ್ಲಿ ವಿಕೆಟ್ ಲೇಸ್ ಇದ್ದಾರೆ, ಮತ್ತು 4 ಓವರ್ ಮಾಡ್ತಿದ್ದಾರೆ. ಕಡಿಮೆ ಓವರ್ ಏನು ಮಾಡ್ತಿಲ್ಲ, 4 ಓವರ್ ಖಂಡಿತ ಹಾಕ್ತಿದ್ದಾರೆ. ಬ್ಯಾಟಿಂಗ್ ನೋಡಿದರೆ ಈ ಗ್ರೌಂಡ್ ಮೇಲೆ 15 ಅವರೇಜ್ ಇದೆ. ನೀವು ಅನ್ಬೋದು 2-3 ವರ್ಷ ಇವರು ಬ್ಯಾಟಿಂಗ್ಗೆ ಬರ್ತಾನೆ ಇರಲಿಲ್ಲ, ಓಪನಿಂಗ್ಗೆ ಗೌತಮ್ ಗಂಭೀರ್ ಇರಲಿಲ್ಲ ಕೋಚ್ ಆವಾಗ. ಆದರೆ CSK ವಿರುದ್ಧ ಇವರ ಅವರೇಜ್ ಓವರ್ ಸ್ವಲ್ಪ ಸರಿಯಾಗೇ ಇಲ್ಲ, 10ರಿಂದ 12 ಅವರೇಜ್ ಇದೆ. ಆದರೆ ಫಸ್ಟ್ ಮ್ಯಾಚ್ದಲ್ಲಿ CSK ವಿರುದ್ಧ 18 ಬಾಲ್ನಲ್ಲಿ 44 ರನ್ಸ್ ಹೊಡೆದಿದ್ದಾರೆ ಇದೇ ಸೀಸನ್ದಲ್ಲಿ. ಆವಾಗ ಆಡಿದರು, ಆದರೆ ಯಾರಿಗೆ ಗೊತ್ತು ಈ ಮ್ಯಾಚ್ ಆಡ್ತಾರೆ ಅಥವಾ ಇಲ್ಲ ಅಂತ. ಆದರೆ ಇವರು ವಿಕೆಟ್ ಲೇಸ್ ಹೋಗ್ತಿದ್ದಾರೆ, ಇದೊಂದು ಟೆನ್ಷನ್ ಇದೆ. ಈಗ ಸದ್ಯಕ್ಕೆ ಇಡೋಣ ಟೀಮ್ದಲ್ಲಿ, ಯಾಕಂದರೆ ಆಪರ್ಚುನಿಟಿ ಇವ್ರಿಗೆ ಜಾಸ್ತಿ ಸಿಗುತ್ತೆ, ಓಪನಿಂಗೇ ಬರ್ತಾರೆ ಅಲ್ವಾ, ಮತ್ತು ಯಾವಾಗ ವಿಕೆಟ್ನೂ ಸಿಗ್ಬೋದು, ಅದಕ್ಕೆ ಇವ್ರಿಗೆ ಇಟ್ಟಿದ್ದೀನಿ. ಈಗ ಆಪರ್ಚುನಿಟಿ ನೋಡಿದರೆ ಜಡ್ಡುಗೂ ಕೂಡ ಜಾಸ್ತಿ ಸಿಗ್ತಾ ಇದೆ. ಯಾವಾಗ ನಂಬರ್ 4ಗೆ ಬರ್ತಿದ್ದಾರೆ ಆವಾಗಿಂದ ಸ್ವಲ್ಪ ಇವರ ಬ್ಯಾಟಿಂಗ್ದಲ್ಲಿ ಇಂಟೆಂಟ್ ಕಾಣಿಸ್ತಾ ಇದೆ. ಲಾಸ್ಟ್ 2-3 ಮ್ಯಾಚ್ದಲ್ಲಿ 50 ಕೂಡ ಹೊಡೆದಿದ್ದಾರೆ. ಇಂಟೆಂಟ್ ಕಾಣಿಸ್ತಿದೆ, ಪಕ್ಕ ಇಂಟೆಂಟ್ನಲ್ಲಿ ಇವರ ಚೇಂಜ್ ಆಗಿದೆ ಬ್ಯಾಟಿಂಗ್ದಲ್ಲಿ. ಲಾಸ್ಟ್ ಮ್ಯಾಚ್ದಲ್ಲಿ ಕೂಡ 27-28 ರನ್ ಮಾಡಿದರು, ಆದರೆ ಇಂಟೆಂಟ್ ಸಖತ್ತಾಗಿತ್ತು. ಮತ್ತು ಅದ್ರ ಜೊತೆ ಒಳ್ಳೆ ಬೌಲಿಂಗ್ ಕೂಡ ಮಾಡ್ತಿದ್ದಾರೆ, ನಂಬರ್ 4ಗೆ ಬರ್ತಿದ್ದಾರೆ, ಯುಟಿಲೈಸ್ ಮಾಡ್ತಿದ್ದಾರೆ ಇವರ ಪೊಸಿಷನ್. ಲಾಸ್ಟ್ ಮ್ಯಾಚ್ದಲ್ಲಿ 77 ರನ್ಸ್ ಕೂಡ ಮಾಡಿದರು, ಅದಕ್ಕೆ ಬ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವರು ಒಳ್ಳೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಪ್ಷನ್ ಇದ್ದಾರೆ, ಅದಕ್ಕೆ ಇವರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಇವ್ರ ಜೊತೆ ಆಂಡ್ರೆ ರಸೆಲ್, ಇವ್ರದ್ದು ಬೌಲಿಂಗ್ ಗ್ಯಾರಂಟಿ ಇಲ್ಲ. 2 ಓವರ್ 3 ಓವರ್ 1 ಓವರ್ ಕೂಡ ಹಾಕ್ಬೋದು, ಆದರೆ ಎಷ್ಟೇ ಓವರ್ ಹಾಕಲಿ ವಿಕೆಟ್ ಚಾನ್ಸಸ್ ತೆಗಿತಾರೆ. 1 ಓವರ್ ಡೆತ್ನಲ್ಲಿ ಕೂಡ ಮಾಡ್ತಾರೆ. ಲಾಸ್ಟ್ ಗೇಮ್ದಲ್ಲಿ 35 ಬಾಲ್ಗೆ 57 ರನ್ಸ್ ಹೊಡೆದಿದ್ರು, ಮ್ಯಾನ್ ಆಫ್ ದ ಮ್ಯಾಚ್. ಇದು ಗುಡ್ ಸೈನ್ ಇದೆ KKRಗೆ ಕೂಡ. ಇವರು ಯಾವಾಗ ಆಡ್ತಾರೆ ಆವಾಗ KKR ಬೀಸ್ಟ್ ಮೋಡದಲ್ಲಿ ಬರ್ತಾರೆ. KKR ಟೀಮ್ನೇ ಒಂಥರ ಬೇರೆ ಪವರ್ಫುಲ್ ಕಾಣುತ್ತೆ ಇವರು ಯಾವಾಗ ಆಡ್ತಾರೆ ಅವಾಗ. ಮತ್ತು CSK ವಿರುದ್ಧ ಇವರ ರೆಕಾರ್ಡ್ ಕೂಡ ಚೆನ್ನಾಗಿದೆ. ಯಾರು ಆಡಲಿ ಬಿಡಲಿ, ಆದರೆ ಇವರು ಆಡಿದಾಗ KKR ವೆಲ್ ಡನ್. ಬ್ಯಾಟಿಂಗ್ದಲ್ಲಿ ಮೇಲೆ ಖಂಡಿತ ಈಗ ಕಳಿಸ್ತಾರೆ, ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಈಗ 4 ಆಲ್ರೌಂಡರ್ ಆದರು, ಮತ್ತು ಟಾಪ್ ಆರ್ಡರ್ದಲ್ಲಿ KKR ಬ್ಯಾಟರ್ಸ್ನೇ ಜಾಸ್ತಿ ಇದ್ದಾರೆ. ಇನ್ಫ್ಯಾಕ್ಟ್ ಟಾಪ್ ಆರ್ಡರ್ನೇ KKRದು ಇದೆ. ನೋಡೋಣ, ಮೊದಲು ಬೌಲಿಂಗ್ ಮಾಡೋಣ, ಆಮೇಲೆ ನೋಡೋಣ. ಬೌಲಿಂಗ್ದಲ್ಲಿ ವರುಣ್ ಚಕ್ರವರ್ತಿ. ಯಾವಾಗ ಒಂದು ಬೌಲರ್ ಅಥವಾ ಯಾವುದೇ ಬ್ಯಾಟ್ಸ್ಮನ್ ಅವರ ಹೋಮ್ ಟೀಮ್ ವಿರುದ್ಧ ಆಡ್ತಿರ್ತಾನೆ, ಇಟ್ ಮೀನ್ಸ್ ಒರಿಜಿನ್ ಎಲ್ಲಿಂದ ಇರುತ್ತೆ ಆ ಟೀಮ್ ವಿರುದ್ಧ ಯಾವಾಗ ಆಡ್ತಿರ್ತಾರೆ ಆವಾಗ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ KL ರಾಹುಲ್ ಅಗೇನ್ಸ್ಟ್ ಬ್ಯಾಂಗ್ಳೂರ್, ವಿರಾಟ್ ಕೊಹ್ಲಿ ಅಗೇನ್ಸ್ಟ್ ದಿಲ್ಲಿ. ನಾವು ತುಂಬ ಸರಿ ನೋಡಿದ್ದೀವಿ. ವರುಣ್ ತಮಿಳುನಾಡುದಿಂದ ಬರ್ತಾರೆ, ಕನ್ಸಿಸ್ಟೆಂಟ್ ಕೂಡ ಇದ್ದಾರೆ. ಮತ್ತು MS ಧೋನಿ ವಿಕೆಟ್ ಇವರು ಪಾಕೆಟ್ದಲ್ಲಿ ಇಡ್ತಾರಪ್ಪ. ಡೆತ್ ಓವರ್ನಲ್ಲಿ ಕೂಡ ಬೌಲಿಂಗ್ ಮಾಡ್ತಾರೆ MS ಧೋನಿ ಇದ್ದರೆ, ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಇವ್ರ ಜೊತೆ ಈ ಟೀಮ್ನಲ್ಲಿ ಪತಿರಾನಾಗೆ ಇಡಬೇಕಾಗುತ್ತೆ. ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಫಸ್ಟ್ ಬೌಲಿಂಗ್ ಏನಾದರೂ CSK ಮಾಡಿದರೆ ಇವ್ರಿಗಿಂತ ಬೇರೆ ಆಪ್ಷನ್ನೇ ಇಲ್ಲ, ಒಳ್ಳೆ ಆಪ್ಷನ್. ಒನ್ ಪ್ಲೇಯರ್ ಇದ್ದಾರೆ, ಯಾಕಂದರೆ ಸಿಲೆಕ್ಷನ್ ಪರ್ಸನ್ನೂ ಈಗ ಕಡಿಮೆ ಇದೆ. ಮತ್ತು ಇನ್ನೊಂದು ಪಾಯಿಂಟ್ ಏನು ಅಂದರೆ ಕೋಲ್ಕತ್ತಾ ಲೋವರ್ ಮಿಡಲ್ ಆರ್ಡರ್ ಸ್ವಲ್ಪ ವೀಕ್ ಅನ್ನಿಸ್ತಿದೆ, ಅದಕ್ಕೆ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಈಗ ಇವ್ರ ಜೊತೆ ಹರ್ಷಿತ್ ರಾಣಾಗೂ ಕೂಡ ಬ್ಯಾಕ್ ಮಾಡ್ತಿದ್ದೀನಿ. ಡೆತ್ ಓವರ್ನಲ್ಲಿ ಚೆನ್ನಾಗಿ ಹಾಕ್ತಿದ್ದಾರೆ. ಈ ಗ್ರೌಂಡ್ ಮೇಲೆ ಒಳ್ಳೆ ರೆಕಾರ್ಡ್ ಕೂಡ ಇದೆ. ಅಗೇನ್ಸ್ಟ್ CSK ಕೂಡ ಒಳ್ಳೆ ರೆಕಾರ್ಡ್ ಇದೆ. ಆದರೆ ಈಗ ಪ್ರಾಬ್ಲಮ್ ಏನು ಅಂದರೆ ಈಗ ನನಗೆ ನೂರ್ ಅಹಮದ್ಗೆ ಇಲ್ಲಿ ಟೀಮ್ದಲ್ಲಿ ಜಾಗ ಆಗ್ತಿಲ್ಲ, ಖಲೀಲ್ ಅಹಮದ್ಗೆ ಈ ಟೀಮ್ದಲ್ಲಿ ಜಾಗ ಆಗ್ತಿಲ್ಲ. ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಈ ಗ್ರೌಂಡ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಖಲೀಲ್ ಅಹಮದ್. ಸ್ಟಾರ್ಟಿಂಗ್ನಲ್ಲಿ ನಾರಾಯಣ್ ವಿಕೆಟ್ ತೊಗೋಬೋದು, ಈವನ್ ಅಜಿಂಕ್ಯ ರಹಾನೆ ವಿಕೆಟ್ ಕೂಡ ತೊಗೋಬೋದು. ಏನು ಮಾಡೋಣ, ಅಜಿಂಕ್ಯ ರಹಾನೆಗೆ ಡ್ರಾಪ್ ಮಾಡೋಣ. ಅಜಿಂಕ್ಯ ರಹಾನೆಗೆ ಡ್ರಾಪ್ ಮಾಡಿ ಈಗ ಒಂದು ಸ್ಲಾಟ್ ಬಾಕಿ ಇದೆ. ಯಾರಿಗೆ ತೊಗೋಬೇಕು, ನೂರ್ ಅಹಮದ್ಗೆ ತೊಗೋಬೇಕಾ ಅಥವಾ ಖಲೀಲ್ ಅಹಮದ್ಗೆ ತೊಗೋಬೇಕಾ ಅಂತ ನಿಮಗೆ ಏನು ಅನಿಸ್ತಿದೆ ಕಾಮೆಂಟ್ ಮಾಡಿ. ಖಲೀಲ್ ಗುಡ್ ಆಪ್ಷನ್ ಕಾಣಿಸ್ತಿದೆ, ಯಾಕಂದರೆ ಪವರ್ ಪ್ಲೇದಲ್ಲಿ ಹೊಸ ಬಾಲ್ನಿಂದ ಇವರು ಬೌಲಿಂಗ್ ಮಾಡ್ತಾರೆ, ಅಪರ್ಚುನಿಟಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಈಗ ನಾ ಯಾವತ್ತೂ 100ಗೆ ಡ್ರಾಪ್ ಮಾಡೇ ಇಲ್ಲ ಚೆನ್ನೈ ಮ್ಯಾಚ್ ಇದ್ದಾಗ. ಆದರೆ 100ಗೆ ಈಗ ತೊಗೋಬೇಕು ಅಂದರೆ ಯಾರಿಗೂ ಡ್ರಾಪ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ಸ್ಪಿನ್ ನನ್ನ ಥರ ಇದೆ. 100ಕ್ಕಿಂತ ಒಳ್ಳೆ ಸ್ಪಿನ್ನರ್ ಇದ್ದಾನೆ ವರುಣ್ ಚಕ್ರವರ್ತಿ. ಸುನಿಲ್ ನಾರಾಯಣ್ ಆ್ಯಸ್ ಎ ಸ್ಪಿನ್ನರ್ ಇಲ್ಲ, ಆ್ಯಸ್ ಎ ಆಲ್ರೌಂಡರ್ ಇಟ್ಟಿದ್ದೀನಿ. 200 ರನ್ಸ್ ವಿಕೆಟ್ ಅನ್ನಿಸ್ತಿದೆ ಈ ಮ್ಯಾಚ್ದಲ್ಲಿ, ಜಾಸ್ತಿ ಸ್ಪಿನ್ಗೆ ಹೆಲ್ಪ್ ಇಲ್ಲ. ಅದಕ್ಕೆ ಖಲೀಲ್ಗೆ ಇಡೋಣ ಟೀಮ್ದಲ್ಲಿ, ಇದೇ ಬೆಟರ್ ಆಪ್ಷನ್ ಅನ್ನಿಸ್ತಿದೆ. ಓಕೆ, ಫೈನಲ್ ಸದ್ಯಕ್ಕೆ 6-5 ಈ ಕಾಂಬಿನೇಷನ್ನಿಂದ ನಾನು ಟೀಮ್ ಮಾಡಿದ್ದೀನಿ. ಒಂದು ಲಾಜಿಕ್ ಫಾಲೋ ಮಾಡಿ ಟೀಮ್ ಮಾಡಿದ್ದೀನಿ, ನೀವು ನೋಡಿದ್ದೀರಾ. ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಟೀಮ್ದಲ್ಲಿ ಖಂಡಿತ 2-3 ಚೇಂಜಸ್ ಆಗೇ ಆಗುತ್ತೆ ಟಾಸ್ ಆದಮೇಲೆ. ಅದಕ್ಕೆ ಟೆಲಿಗ್ರಾಮ್ಗೆ ಪ್ಲೀಸ್ ಜಾಯ್ನ್ ಆಗಿ, ಯಾಕಂದರೆ ಇಲ್ಲಿವರೆಗೂ ನೀವು ನೋಡಿರ್ತೀರ ವಿಡಿಯೋ, ಅದು ಎಲ್ಲ ವೇಸ್ಟ್ ಹೋಗುತ್ತೆ. ಅದಕ್ಕೆ ಜಾಯ್ನ್ ಆಗಿ. ಈಗ ಹೋಗೋಣ CVC ಆಪ್ಷನ್ಗೆ. ನಾನು CVC ಆಪ್ಷನ್ದಲ್ಲಿ ಜಡೇಜಾಗೆ ಕ್ಯಾಪ್ಟನ್ ಮಾಡ್ತೀನಿ. ಆಪರ್ಚುನಿಟಿ ಜಾಸ್ತಿ ಇದೆ, ಬ್ಯಾಟಿಂಗ್ ಫಾರ್ಮ್ದಲ್ಲಿ ಇದೆ, ಅದಕ್ಕೆ ಇವ್ರಿಗೆ ಕ್ಯಾಪ್ಟನ್ ಮಾಡ್ತೀನಿ. ಮತ್ತು ವೈಸ್ ಕ್ಯಾಪ್ಟನ್ ನನಗೆ ಅನ್ನಿಸ್ತಿದೆ ಸ್ವಲ್ಪ ರಿಸ್ಕ್ ತೊಗೋತೀನಿ. ಹರ್ಷಿತ್ ರಾಣಾಗೆ ವೈಸ್ ಕ್ಯಾಪ್ಟನ್ ಮಾಡ್ತೀನಿ. ಈಗ ಯಾವುದೇ ಟೀಮ್ ಫಸ್ಟ್ ಬೌಲಿಂಗ್ ಮಾಡಿದರೆ ಅವರ ಡೆತ್ ಓವರ್ ಬೌಲರ್ಸ್ಗೆ ನಾನು ವೈಸ್ ಕ್ಯಾಪ್ಟನ್ ಮಾಡ್ತೀನಿ. ಸದ್ಯಕ್ಕೆ ಈಗ ಹರ್ಷಿತ್ ರಾಣಾಗೆ ಬ್ಯಾಕ್ ಮಾಡಿದ್ದೀನಿ.
ಆ್ಯಸ್ ಅ ವೈಸ್ ಕ್ಯಾಪ್ಟನ್. ಇವರು ಬೇಡ ಅಂದರೆ ನೀವು ಕಣ್ಣು ಮುಚ್ಚಿ ವರುಣ್ ಚಕ್ರವರ್ತಿಗೆ ಕೂಡ ವೈಸ್ ಕ್ಯಾಪ್ಟನ್ ಮಾಡ್ಬೋದು, ನಿಮ್ಮಿಷ್ಟ. ಸೊ ಹೀಗೆ ಇದೆ ನಮ್ಮ ಟೀಮ್. ಹೇಗೆ ಅನ್ನಿಸ್ತಿದೆ ಟೀಮ್ ಕಾಮೆಂಟ್ ಮಾಡಿ. ಮತ್ತು ಈ ಟೀಮ್ದಲ್ಲಿ ಯಾವುದೇ ಚೇಂಜಸ್ ಮಾಡಬೇಕಾಗುತ್ತೆ ಅಂತ ನಿಮಗೆ ಅನ್ನಿಸ್ತಿದ್ರೆ ಅದು ಕೂಡ ಕಾಮೆಂಟ್ ಮಾಡಿ ನಿಸ್ಸಂಕೋಚವಾಗಿ. ಟೆಲಿಗ್ರಾಮ್ದಲ್ಲಿ ಹೋಗಿ ಜಾಯ್ನ್ ಆಗಿ. ₹500 ಗಿವ್ ಅವೇ ಇದೆ. ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೊಗೋತಾರೆ ಅಂತ ಒಂದೇ ಕಾಮೆಂಟ್ ಮಾಡಿ. ₹500 ಗಿವ್ ಅವೇ ಗೆಲ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಗುಡ್ ಬೈ. ಬೆಸ್ಟ್ ಆಫ್ ಲಕ್.